ಅನಾಥ ವೃದ್ಧನ ಚಿಕಿತ್ಸೆಗೆ ಬೇಕಿದೆ ನಿಮ್ಮ ಸಹಾಯ ಹಸ್ತ. ಆತ ತೆಲಂಗಾಣ ಮೂಲದ ಅನಾಥ ವ್ಯಕ್ತಿ. ದೇವಸ್ಥಾನಕ್ಕೆಂದು ಕಲಬುರಗಿಗೆ ಬಂದು ಇಲ್ಲಿಯೇ ಅನಾರೋಗ್ಯಕ್ಕೆ ತುತ್ತಾಗಿ ನರಳಾಡುತ್ತಿದ್ದ ವ್ಯಕ್ತಿಗೆ ಕಲಬುರಗಿ ವೃದ್ಧಾಶ್ರಮವೊಂದು ಆಸರೆಯನ್ನ ನೀಡಿ ಆಸ್ಪತ್ರೆಯ ಖರ್ಚು ಭರಿಸುತ್ತಿದೆ. ಆದರೆ ವೈದ್ಯರ ಸಲಹೆ ಮೇರೆಗೆ ಹೆಚ್ಚಿನ ಚಿಕಿತ್ಸೆಯ ಅವಶ್ಯಕತೆ ಇದ್ದು ಹಣದ ಸಮಸ್ಯೆ ಎದುರಾಗಿದೆ. ಯಾರಾದರೂ ದಾನಿಗಳು ಸಹಾಯ ಮಾಡಿದ್ರೆ ಬಡ ವೃದ್ಧನ ಆರೋಗ್ಯ ಚೇತರಿಕೆಯಾಗುವುದು ಖಚಿತ. ಒಬ್ಬ ವ್ಯಕ್ತಿಗೆ ಜೀವ ಕೊಟ್ಟ ಹಾಗೆ ಆಗತ್ತೆ. ಅದಕ್ಕಾಗಿಯೇ ತಾವು ದಯಮಾಡಿ ಈ ಕಡು ಬಡವನಿಗೆ ತಮ್ಮ ಕೈಯಿಂದ ಆದಷ್ಟು ಸಹಕಾರ ಮಾಡಿ. ಅನಾಥ ವೃದ್ಧನ ಚಿಕಿತ್ಸೆಗೆ ಬೇಕಿದೆ ನಿಮ್ಮ ಸಹಾಯ ಹಸ್ತ. ದೇವಸ್ಥಾನಕ್ಕೆಂದು ಬಂದು ಅನಾರೋಗ್ಯಕ್ಕೆ ತುತ್ತಾಗಿ ನರಳಾಡುತ್ತಿದ್ದ ವ್ಯಕ್ತಿ. ಯಾರಾದ್ರೂ ದಾನಿಗಳು ಸಹಾಯ ಮಾಡಿದ್ರೆ ಬಡ ವೃದ್ಧನ ಆರೋಗ್ಯ ಚೇತರಿಕೆ. ಈ ಕಡು ಬಡವನಿಗೆ ನಿಮ್ಮ ಕೈಯಿಂದ ಆದಷ್ಟು ಸಹಕಾರ ಮಾಡಿ. ಒಬ್ಬ ವ್ಯಕ್ತಿಗೆ ಜೀವ ಕೊಟ್ಟ ಹಾಗೆ ಆಗತ್ತೆ. ಇವ್ರ ಹೆಸರು ಗಂಗಾಧರ್ ಅಂತ ಹೇಳ್ಬಿಟ್ಟು ನಂಬಲ್ಲಿ ಬಂದು 15ರಿಂದ 16 ದಿನ ಆಯಿತು. ಇವರು ಸ್ಟಾರ್ಟಿಂಗು ಗಾಣಗಾಪುರ ದತ್ತಾತ್ರೇಯ ದೇವಸ್ಥಾನದಲ್ಲಿ ಅವರೇನೋ ದೇವಸ್ಥಾನಕ್ಕೆ ಬಂದಿದ್ರಂತೆ. ಅಲ್ಲಿ ಬಂದ ತಕ್ಷಣ ಅವ್ರಿಗೇನು ಲಕ್ಕ ಹೊಡೆದಾರ ಅಂತ ಹೇಳ್ಬಿಟ್ಟು ಅವರು ಅಜ್ಜಿಯರು ಹೇಳಾಕತ್ತಾರೆ. ಅಲ್ಲಿಂದ ಅವ್ರಿಗೆ ಎಲ್ಲರೂ ಸೇರಿಬಿಟ್ಟು ಅಲ್ಲಿ ಇರುವಂಥ ಭಕ್ತಾದಿಗಳು ಎಲ್ಲ ಸಾರ್ವಜನಿಕರು ಸೇರಿಬಿಟ್ಟು ಅವರಿಗೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ತಂದು ಅಡ್ಮಿಟ್ ಮಾಡಿದ್ರು. ಅಡ್ಮಿಟ್ ಮಾಡಿದ್ಮೇಲೆ ಒಂದು 7-8 ದಿನ ಟ್ರೀಟ್ಮೆಂಟ್ ಕೊಟ್ಟರಂತ. ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ಮೇಲೆ ಅಲ್ಲಿರುವಂಥ ಒಬ್ಬರು ನರ್ಸು ಒಬ್ರು ಡಾಕ್ಟರ್ ನಮ್ಗೆ ಫೋನ್ ಮಾಡಿದ್ರು, ಹಿಂಗೆ ಅವ್ರ ಪೇಷಂಟ್ ಅವ್ರಿಗೆ ಯಾರು ಇಲ್ಲ ಅನಾಥರ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾವೇನಾದ್ರು ಕರ್ಕೊಂಬರ್ರಿ ಸರ್ ಅಂತ ಹೇಳ್ಬಿಟ್ಟು ನಾವು ಅಂದ್ವಿ. ಕರ್ಕೊಂಬಂದ್ಮೇಲೆ ನಮ್ಮಲ್ಲಿ ಬಂದು ಅಡ್ಮಿಷನ್ ಮಾಡ್ಕೊಂಡ್ವಿ. ಅವ್ರಿಗೆ ಆದಮೇಲೆ ನಾವು ನೋಡಿದ್ವಿ, ಇಲ್ಲ ಅವ್ರಿಗೆ ಲಕ್ಕ ಹೊಡೆದಿತ್ತು. ಲಕ್ಕ ಹೊಡೆದ್ಮೇಲೆ ನಾವು ಕಂಟಿನ್ಯೂ ಒಂದು 3-4 ಹಾಸ್ಪಿಟ್ಲ್ಗಳಿಗೆ ತಿರುಗಾಡಿದ್ವಿ. 3-4 ಹಾಸ್ಪಿಟ್ಲ್ಗಳಿಗೆ ತಿರುಗಾಡಿದಾಗ ಅವ್ರು ಏನಂತಂದ್ರು, ಸರ್ ಇದು ಲಕ್ಕ ಪೇಷಂಟ್ ಅದ್ರಿ, ಸ್ವಲ್ಪ ಖರ್ಚು ಜಾಸ್ತಿ ಬರ್ತದೆ ರೀ ನಂಬಲ್ಲಿ ಟ್ರೀಟ್ಮೆಂಟ್ ಅಂತಂದ್ರು. ಆಯ್ತು ಸರ್ ನೋಡೋಣ ಅಂತ. ಯಾಕಂದರೆ ನಮ್ಮದು ಭಾಗ್ಯಜ್ಯೋತಿ ವೃದ್ಧಾಶ್ರಮದ ನಾವು ಯಾವುದೇ ಥರ ಗೌರ್ಮೆಂಟಿಂದ ಈಗ ತನಕ ಯಾವುದೇ ಗೌರ್ಮೆಂಟ್ ಆಗಲಿ ಅರೆ ಗೌರ್ಮೆಂಟ್ ಆಗಲಿ ಈಗ ತನಕ ಯಾವುದೇ ಥರ ಅನುದಾನ ನಮ್ಗೆ ಬಂದಿಲ್ಲ ರೀ. ಯಾಕಂದರೆ ನಾವೊಂದು ಪ್ರೈವೇಟಾಗಿ ನಾವು ಒಂದು ಸಮಾಜ ಸೇವೆಗಾಗಿ ನಾವು ನಮ್ಮ ಕೈಯಿಂದ ಎಷ್ಟು ಆಗ್ತದೋ ಅಷ್ಟು ಇದು ಮಾಡ್ತೀವಿ ರೀ. ಇವ್ರದ್ದು ಖರ್ಚ 3-4 ಲಕ್ಷ ಅಂತಂದ್ರೆ ನಮ್ಗೆ ಭಾಳ ಒಜ್ಜೆ ಆಗ್ಲಿಕ್ಕತ್ತದ ರೀ. ಯಾಕಂದರೆ ನಮ್ಮ ಕಟ್ಟಡನೂ ಬಾಡಿಗೆ ಕಟ್ಟಡ ಇರೋದು. ಆದ್ದರಿಂದ ಈಗ ಇವರಿಗೆ ಏನಪ್ಪ ಅಂದ್ರೆ ಒಂದು ಭಾಗ ಪೂರ ಲಕ್ಕ ಹೊಡೆದ್ರಿ. ಯಾಕಂದ್ರೆ ಅವ್ರು ಎದ್ದೇಳೋಕ್ಕೂ ಆಗಲ್ಲ, ಕೂಡೋಕ್ಕೂ ಆಗಲ್ಲ. ಪಾಪ ಸಾವ್ಕಾಶ ನಾವೇ ಒಬ್ಬ ಎದ್ದು ಕರ್ಕೊಂಡು ಹೋಗ್ಬೇಕು, ನಾವೇ ಕೂಡಿಸ್ಬೇಕು ರೀ. ಯಾಕಂದರೆ ಅವ್ರಿಗೆ ಏನಾರ ಸ್ವಲ್ಪ ಬಾತ್ರೂಮ್ ಅವ್ರಿಗೆ ಹೋದ್ರೆ ನಮ್ಗೆ ಯಾವುದೇ ಟೆನ್ಷನ್ ಇಲ್ಲ ರೀ ಅವ್ರದ್ದು. ಯಾಕಂದರೆ ಅವ್ರಿಗೆ ಊಟಕ್ಕೆ ಅವ್ರಿಗೆ ಇರೋ ವ್ಯವಸ್ಥೆಗೆ ನಮ್ಗಲ್ಲಿ ಯಾವುದೇ ಥರ ತೊಂದರೆ ಇಲ್ಲ ರೀ. ಅವ್ರ ಹಾಸ್ಟಿಗಾಗಿ ನಾವು ಅವ್ರಿಗೆ ಸ್ವಲ್ಪ ಬಿಜಾಪುರಲ್ಲಿ ಒಂದು ಹಾಸ್ಪಿಟ್ಲ್ ಅದ್ರಂತ್ರಿ, ಅದು ಲಕ್ವಾದೇ ಫೇಮಸ್ ಅಂತ. ಅದಕ್ಕೆ ಅಲ್ಲಿ ಕರ್ಕೊಂಡು ಹೋಗ್ಬೇಕಂದ್ರೆ 4ರಿಂದ 5 ಲಕ್ಷ ಬರ್ತದೆ ಅಂತ ಹೇಳ್ಬಿಟ್ಟು ಅಲ್ಲಿ ಡಾಕ್ಟರ್ ಅಂತಂದರು. ಯಾಕಂದರೆ 3-4 ಸಾರಿ ಇಂಜೆಕ್ಷನ್ ಕಂಟಿನ್ಯೂ ಕೊಡ್ಬೇಕು ರೀ ಅವ್ರಿಗೆ. ಕರ್ಕೊಂಬರ್ಬೇಕು, 3-4 ಸಾರಿ ಇಂಜೆಕ್ಷನ್ ಕಂಟಿನ್ಯೂ ಕೊಡ್ಬೇಕಂತಂದ್ರು. ಅದಕ್ಕೆ ನಾವು ಅದೇ ವಿಚಾರ ಮಾಡಿದ್ವಿ, 3-4 ಲಕ್ಷ ಅಂತಂದ್ರೆ ನಮ್ಮ ಕೈಲಿ ಆಗ್ಲಾರ್ದು ಮಾತು ಈಗ. ಯಾಕಂದರೆ ನಾವೇ ಇರೋಂಥ ನಮ್ಮಲ್ಲಿ ಎಷ್ಟದ ಅಷ್ಟರಲ್ಲೇ ನಾವು ಇದು ಮಾಡ್ಲಿಕ್ಕತ್ತೀವಿ ಅಂತಂದಾಗ ವಿಚಾರ ಮಾಡಿದ್ವಿ. ಯಾಕಂದರೆ ಎಲ್ಲ ದಾನಿಗಳು ಸಹಾಯ ಮಾಡಿದ್ರೆ ಅವ್ರಿಗೆ ಆರೋಗ್ಯ ಇದು ಮಾಡ್ಬೋದು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕಳಕಳಿ ಮನವಿ ಏನು ಮಾಡ್ಕೊಳ್ಳೋದ್ರೆ ತಾವು 1 ರೂಪಾಯಿನೂ ಅವರಿಗೆ ಹೆಲ್ಪ್ ಮಾಡಿದ್ರೆ ಅವ್ರ ಆರೋಗ್ಯ ಸುಧಾರಿಸ್ಕೋಬಹುದು ಅಂತ ಹೇಳ್ಬಿಟ್ಟು ನಮಗೆ ವಿಶ್ವಾಸ ಇದೆ. ತಾವೆಲ್ಲರೂ ಸಹಾಯ ಮಾಡ್ತಿರೋ ಅನ್ನೋ ನಂಬಿಕೆ ನಮಗಿದೆ. ಹಾಗೆ ತಮ್ಮಲ್ಲಿ ಕೇಳ್ಕೊಳ್ಳೋದು ಏನಂತಂದರೆ ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲರೂ ಸಹಕಾರ ಮಾಡಿರಿ, ಅವ್ರ ಆರೋಗ್ಯವನ್ನು ಇದು ಮಾಡೋಣ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೇಳ್ಕೊಳ್ಳುತ್ತೆ. ತಾವು ಸಹಾಯ ಮಾಡುವ ಯಾವ ಥರ ಸಹಾಯ ಮಾಡ್ಬೋದು ಅಂತಂದರೆ ತಾವು ಅಕೌಂಟ್ ನಂಬರ್ಗೆ ಹಾಕ್ಬೋದು, ಫೋನ್ಪೇ ಹಾಕ್ಬೋದು. ಫೋನ್ಪೇ ನಂಬರ್ ಬಂದುಬಿಟ್ಟು 9606357214. ಮತ್ತೊಮ್ಮೆ 9606357214. ನಮ್ಮ ಟ್ರಸ್ಟಿಂದ ಅಕೌಂಟ್ ನಂಬರ್ ಏನಂತಂದ್ರೆ ಕೆನರಾ ಬ್ಯಾಂಕು 11200151961. ಮತ್ತೊಮ್ಮೆ 11200151961. ಆದಷ್ಟು ಎಲ್ಲರೂ ಕರ್ನಾಟಕದ ಮಹಾದಾನಿಗಳು, ಹೃದಯವಂತರು ಎಲ್ಲರೂ ತಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ದಯವಿಟ್ಟು ಸಹಾಯ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ಕಲಬುರಗಿ ಜಿಲ್ಲೆಯ ಅಫಜಲಾಪುರ ತಾಲೂಕಿನ ದೇವಲ ಗಾಣಗಾಪುರದ ಸುಕ್ಷೇತ್ರ ದತ್ತಾತ್ರೇಯ ದೇವಸ್ಥಾನಕ್ಕೆ ಆಗಮಿಸಿದ ಅನಾಥ ವೃದ್ಧನೋರ್ವ ಪಾರ್ಶ್ವವಾಯುಗೆ ಬಲಿಯಾಗಿ ನರಳಾಟ ನಡೆಸುತ್ತಿರುವಾಗ ಸ್ಥಳೀಯರು ಆತನನ್ನ ಕಲಬುರಗಿ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿದರು.
ಬಳಿಕ ವೃದ್ಧರ ಚಿಕಿತ್ಸೆ ನೀಡಿ ತಕ್ಕ ಮಟ್ಟಿಗೆ ಗುಣಮುಖನಾದ ಆತನನ್ನ ವೈದ್ಯರ ಕಲಬುರಗಿ ಭಾಗ್ಯ ಜ್ಯೋತಿ ಚಾರಿಟಬಲ್ ಟ್ರಸ್ಟ್ನ ವೃದ್ಧಾಶ್ರಮಕ್ಕೆ ದಾಖಲಿಸಿದರು. ಕಳೆದ 8 ದಿನಗಳಿಂದ ವೃದ್ಧಾಶ್ರಮದಲ್ಲಿರುವ ವೃದ್ಧ ಗಂಗಾಧರನ ಹಾರೈಕೆ ಮಾಡುತ್ತಿರುವ ಗಂಗಮ್ಮ ರೇವಣಸಿದ್ದ ಹಾಗೂ ಸಮಾಜ ಸೇವಕ ಸಾಗರ್ ರಾಥೋಡ್ ಅವರು ಗಂಗಾಧರ್ ಅವರು ಪಾರ್ಶ್ವವಾಯುವಿನಿಂದ ಬಳಲುತ್ತಿದ್ದಾರೆ. ನಾವು ನಮ್ಮಿಂದ ಆದ ಸಹಾಯ ಮಾಡುತ್ತಿದ್ದೇವೆ. ವೈದ್ಯರು ಹೆಚ್ಚಿನ ಚಿಕಿತ್ಸೆ ನೀಡಿದ್ರೆ ಗುಣಮುಖರಾಗುವರೆಂಬ ಭರವಸೆ ನೀಡಿದ್ರಿಂದ ಹೆಚ್ಚಿನ ಚಿಕಿತ್ಸೆಗೆ ಹಣದ ವ್ಯವಸ್ಥೆ ಮಾಡಲು ಸಾಧ್ಯವಾಗುತ್ತಿಲ್ಲ. ಹೀಗಾಗಿ ಮಾನವೀಯತೆಯ ದೃಷ್ಟಿಯಿಂದ ದಾನಿಗಳು ಮುಂದೆ ಬಂದು ತಮ್ಮ ಕೈಲಾದಷ್ಟು ಸಹಕಾರ ಮಾಡಿದ್ರೆ ಗಂಗಾಧರ ಅವರ ಎದ್ದು ತಮ್ಮಷ್ಟಕ್ಕೆ ತಾವು ಓಡಾಡುವಷ್ಟಾದರೂ ಗುಣಮುಖರಾಗುವುದು ಎಂದು ಮನವಿ ಮಾಡಿದ್ದಾರೆ. ಒಟ್ನಲ್ಲಿ ಗುರುತು ಪತ್ತೆ ಇಲ್ಲದೆ ಅನಾಥ ವೃದ್ಧನ ಆರೈಕೆಯಲ್ಲಿ ತೊಡಗಿಕೊಂಡಿರುವ ಗಂಗಮ್ಮ ಹಾಗೂ ಭಾಗ್ಯಜ್ಯೋತಿ ಚಾರಿಟಬಲ್ ಟ್ರಸ್ಟ್ ಆಶ್ರಮದ ಸೇವೆ ನಿಜಕ್ಕೂ ಶ್ಲಾಘನೀಯ. ವೃದ್ಧ ಗಂಗಾಧರನ ಚಿಕಿತ್ಸೆಗೆ ದಾನಿಗಳು ಹಣ ಸಹಾಯ ಮಾಡಿದ್ರೆ ಆತ ಗುಣಮುಖರಾಗಲು ಸಾಧ್ಯವಾಗುತ್ತೆ. ಹೀಗಾಗಿ ಸಹಾಯ ಮಾಡಲು ಇಚ್ಛಿಸುವವರು ಆಶ್ರಮದ ದೂರವಾಣಿ ಸಂಖ್ಯೆ 6363716105 ಸಂಖ್ಯೆಗೆ ಕರೆ ಮಾಡುವಂತೆ ಮನವಿ ಮಾಡಿದ್ದಾರೆ.